ಕರ್ನಾಟಕ ಪೋಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿದ್ದೀನಿ. ಹಾಗೆಯೇ ನನ್ನ ಎಡಭಾಗದಲ್ಲಿರುವವರು ಉಪಾಧ್ಯಕ್ಷರಾಗಿದ್ದಾರೆ ಮೊಹಮ್ಮದ್ ಸಾದಿಕ್ರವರು. ಹಾಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾಗಿದ್ದಾರೆ ಶ್ರೀ ಅಹಮದ್ ಭಾಯ್ ಅವರು. ಹಾಗೆ ಖಜಾಂಚಿಗಳಾಗಿ ರಘುಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮ ಸದಸ್ಯರಾದ ಶಿವರಾಜ್ರವರು ಇದ್ದಾರೆ. ಇನ್ನು ಇಲ್ಲಿ ನಮ್ಮ KPTAನ ಖಜಾಂಚಿಗಳಾಗಿ ಖಜಾಂಚಿ 1 ಆಗಿ ನಾಗರಾಜ್ರವರು ಇದ್ದಾರೆ. ಹಾಗೆ KPTAನ ಪ್ರಧಾನ ಕಾರ್ಯದರ್ಶಿಗಳಾದಂಥ N ಸೆಲ್ವರಾಜ್ರವರು ಇದ್ದಾರೆ. ಹಾಗೆ ಸದಸ್ಯರಾದಂಥ ಶೋಯಬ್ರವರು ಇದ್ದಾರೆ. ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಅಂಬರೀಶ್ ಅವರು ಇದ್ದಾರೆ. ಅದೇ ದಿನ ನಮ್ಮ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಹಬ್ಬವಾದ ಮಹಾಲಯ ಅಮಾವಾಸ್ಯೆ ಸಹ ಬಂದಿದೆ. ಮಹಾಲಯ ಅಮಾವಾಸ್ಯೆ ಅಂದರೆ ತಮಗೆಲ್ಲ ತಿಳಿದಿದೆ, ದೈವಾಧೀನರಾದಂತಹ ಹಿರಿಯರಿಗೆ ಪಿತೃಗಳಿಗೆ ಪಿತೃಪಕ್ಷ ಮಾಡುವಂಥ ಹಬ್ಬ ಅನಾದಿ ಕಾಲದಿಂದಲೂ ಬಂದಿದೆ. ಬ್ರಿಟಿಷ್ ಕಾಲದಲ್ಲೇ ಈ ಆಚರಣೆ ನಡೀತಾ ಇತ್ತು. ಆ ಪಿತೃಪಕ್ಷ ಸಮಯದಲ್ಲಿ 2 ರೀತಿನೂ ಮಾಡ್ತಾರೆ, ಮಾಂಸಾಹಾರ ಮತ್ತು ಸಸ್ಯಾಹಾರ ಅಂತ. ಆಮೇಲೆ ಇದು ಹಿಂದೂ ಧರ್ಮದಲ್ಲಿ ಒಂದೇ ಅಲ್ಲ, ಈವನ್ ಮುಸ್ಲಿಂ ಧರ್ಮದಲ್ಲೂ ಹಿರಿಯರಿಗೆ ಎಡೆ ಇಡುವಂಥದ್ದು ನೆನೆಸ್ಕೊಳ್ಳುವಂಥದ್ದು ಇದೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ಇದೆ. ಬಟ್ ಹಿಂದೂ ಧರ್ಮದಲ್ಲಿ ಇರುವಂಥ ಇದಕ್ಕೆ ಪಿತೃಪಕ್ಷಗಳು ಮಹಾಲಯ ಅಮಾವಾಸ್ಯೆ ಅಂತ ಪ್ರಸಿದ್ಧಿ ಪಡೆದಿರೋದು. ಈ ಅಕ್ಟೋಬರ್ 2ನೇ ತಾರೀಕು ಪಿತೃಪಕ್ಷ ಬಂದಿರೋದ್ರಿಂದ ನಮ್ಮಲ್ಲಿ ಅನೇಕರು ಸಸ್ಯಾಹಾರಿಗಿಂತ ಮಾಂಸಾಹಾರ ಜಾಸ್ತಿ ಇದೆ. ಮಾಂಸಾಹಾರದಲ್ಲಿ ವಿವಿಧ ಭಕ್ಷ್ಯ ಭೋಜನಗಳನ್ನು ಮಾಡಿ ಅವರಿಗೆ ಇಷ್ಟವಾದಂಥ ತಿಂಡಿಗಳು, ಎಲ್ಲ ಮಾಂಸಾಹಾರ ತಿಂಡಿಗಳನ್ನು ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಎಡೆಯನ್ನು ಇಟ್ಟು ಆ ಎಡೆಯನ್ನು ಪಿತೃಗಳಿಗೆ ಅರ್ಪಣೆ ಮಾಡೋದು. ಅಂದರೆ ಆ ದಿನ ಮಹಾಲಯ ಅಮಾವಾಸ್ಯೆ ದಿನ, ಗಾಂಧಿ ಜಯಂತಿ ದಿನ ಮಹಾಲಯ ಅಮಾವಾಸ್ಯೆ ಬಂದಿರೋದ್ರಿಂದ ಅವತ್ತು ಆಕ್ಚುಲಿ ಸರ್ಕಾರದ ವತಿಯಿಂದ ಮಾಂಸಾಹಾರ ನಿಷೇಧ ಅಂತ ಒಂದು ಸರ್ಕ್ಯುಲರ್ ಇದೆ. ಆ ಸರ್ಕ್ಯುಲರ್ ಇರೋದ್ರಿಂದ ಏನಾಗ್ತದೆ, ಪ್ರತಿಯೊಂದು ಪೊಲೀಸ್ ಇಲಾಖೆ ಇರ್ಬೋದು, BBMP ಇರ್ಬೋದು, ಪ್ರತಿಯೊಬ್ಬರು ಬಂದು ಅಂಗಡಿಗಳನ್ನ ಬಾಗಿಲಾಕ್ಸ್ತಾರೆ. ಆ ಬಾಗಿಲಾಕ್ಸೋದ್ರಿಂದ ಆ ಪಿತೃಪಕ್ಷ ಆಚರಣೆ ಮಾಡೋಂಥ ನಾಗರಿಕರಿಗೆ ಮಾಂಸ ಕೊರತೆ ಉಂಟಾಗ್ತದೆ, ಮತ್ತು ಅಡಚಣೆ ಆಗ್ತದೆ ಹಬ್ಬ ಮಾಡಲಿಕ್ಕೆ. ಇದೊಂದು ವಿಶೇಷ ಪ್ರಕರಣ ಅಂತ. ನಾವು ಇಲ್ಲಿ ಗಾಂಧೀಜಿಗೆ ಅವಮಾನ ಮಾಡೋಂಥ ಪ್ರಶ್ನೆ ಇಲ್ಲ, ಗಾಂಧೀಜಿಗೆ ನಾವೆಲ್ಲ ಗೌರವ ಕೊಡಬೇಕು. ಬಟ್ ಅದೇ ರೀತಿ ಹಬ್ಬನೂ ಬಂದಿರೋದ್ರಿಂದ ಅದನ್ನು ಒಂದು ಮ್ಯಾನೇಜ್ ಮಾಡಿ ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಕೊಡಲಿ ಅಂತ ನಾವು ಅವತ್ತು ಆ ನಿಷೇಧನ ವಾಪಸ್ ತೆಗೆದುಕೊಳ್ಳಿ, ಆ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ವಿ. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಹಾಗಾಗಿ ನಾವು ತಮ್ಮ ಒಂದು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಸುವಂಥ ಕಾರ್ಯ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಯಾರು ಹಿಂದೂ ಬಂದವರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ಇದೇ 29ನೇ ತಾರೀಕು ಭಾನುವಾರ, ಇಲ್ಲಾಂದರೆ 1ನೇ ತಾರೀಕು ಮಂಗಳವಾರ ಅವತ್ತಾದರೂ ನಿಮ್ಮ ಒಂದು ಆಚರಣೆಯನ್ನು, ಸಂಪ್ರದಾಯನ ಪೂಜೆ ಮಾಡಿ ಮುಗಿಸ್ಕೊಳ್ಳಿ ಅಂತಲೂ ಸೆಕೆಂಡ್ ಆಪ್ಷನ್ ಆಗಿ ನಿಮ್ಮ ಮುಖಾಂತರ ಒಂದು ಸಾರ್ವಜನಿಕರಿಗೆ ತಿಳಿಸೋಣ ಅಂತಲೂ ಅಂದ್ಕೊಂಡಿದ್ವಿ ಅಂತ. ನಾನು ಯಾವುದೋ ಒಂದು ವಿಡಿಯೋನಲ್ಲಿ ಯೂಟ್ಯೂಬಲ್ಲಿ ನೋಡಿದೆ, ನ್ಯಾಯಮೂರ್ತಿಗಳೊಬ್ಬರು ಶ್ರೀಶಾನಂದ್ ಅಂತ ಮಾತಾಡೋದ್ರಲ್ಲಿದೆ. ಬ್ರಿಟಿಷ್ನವರು ಆವಾಗಲೇ ಮಹಾಲಯ ಅಮಾವಾಸ್ಯೆನ ಫ್ರೀ ಇಂಡಿಪೆಂಡೆನ್ಸ್ ಡೇ ಅಂತ ಡಿಕ್ಲೇರ್ ಮಾಡಿದರು. ಏನು ಮಾಡಿದ್ರು ಅಂದರೆ ಮಹಾಲಯ ಅಮಾವಾಸ್ಯೆ ದಿನವೇ ಮಾಡಬೇಕು ಅನ್ನೋದು ಒಂದು ಮುಖ್ಯ. ಇವು 15 ದಿನದಲ್ಲಿ ಎಲ್ಲರೂ ಮಾಡ್ತಾರೆ, ಆದರೆ ಮಹಾಲಯ ಅಮಾವಾಸ್ಯೆ ದಿನ ಒಂದು ಶ್ರೇಷ್ಠ ಅನ್ನೋದಿರುತ್ತೆ, ಅದೊಂದು ಕಾರಣ ಅಷ್ಟೆ. ಅದನ್ನು ಹಿಂದೆ ಮುಂದೆ ಮಾಡ್ಕೊಳ್ಳೋಕ್ಕೆ ಮಾಡೋರು ಮಾಡ್ಬೋದು, ಬಟ್ ಅವತ್ತು ಮಾಡಿದ್ರೆ ಶ್ರೇಷ್ಠ.
ಮತ್ತು ಪಿತೃಗಳು ಈಗ ಎಲ್ಲ ಅವ್ರಿಗೆ ನಾವು ಮಹಾಲಯ ಅಮಾವಾಸ್ಯೆ ದಿನ ನಾವು ಹೋಗ್ಬೇಕು, ಯಾವುದೋ ಒಂದು ರೂಪದಲ್ಲಿ ಪಕ್ಷಿಗಳ ರೂಪದಲ್ಲಿ ಹೋಗ್ಬೇಕು, ಆ ಎಡೆನ ತಿನ್ಬೇಕು ಅನ್ನೋದು ಬರ್ತಾರೆ ಅನ್ನೋದು ನಮ್ಮ ನಂಬಿಕೆ ಅಲ್ವಾ. ಮಹಾಲಯ ಅಮಾವಾಸ್ಯೆ ದಿನ ನಾವು ಎಡೆ ಇಟ್ಟಿಲ್ಲ ಅಂದ್ರೆ ಅವ್ರು ಬಂದಂಥವ್ರು ನಮಗೆ ಶಾಪ ಹಾಕ್ಬೋದು. ಈಗ ತತ್ವ ಅನ್ವಯಿಸಿದ್ದು ತತ್ವಗಳನ್ನು ಪಾಲಿಸ್ಕೊಂಡ್ಬಂದು ಅದರ ಒಂದು ಗುರುತಾಗಿ ಗಾಂಧಿ ಜಯಂತಿ ದಿವಸ ಈ ಒಂದು ಬ್ಯಾನ್ ಮಾಡಿದ್ರು. ಮದ್ಯ ಹಾಕ್ಬೋದು, ಮಾಂಸ ಹಾಕ್ಬೋದು, ಇದು ಮಾಡಿ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಪರ್ಮಿಷನ್ ಕೊಟ್ಟರೆ ಅದಕ್ಕೆ ಒಂದು ಚ್ಯುತಿ ಬದ್ದಂಗೆ ಆಗಲ್ವಾ ಸರ್ ಅವ್ರ ತತ್ವಗಳು? ನಾವು ರಾಷ್ಟ್ರಪಿತ ಗ್ರೇಟಾ ಇಲ್ಲ ಒಂದು ದಿವಸ ಹಿಂದೆ ಮುಂದೆ ಮಾಡ್ತಾರೆ ಗ್ರೇಟಾ? ಒಂದು ಎಲ್ಲೋ ಒಂದು ಕಡೆ ರಾಷ್ಟ್ರಪಿತಂಗೆ ಒಂದು ನಾವು ಅಗೌರವ ತೋರ್ದಂಗ ಅಲ್ವಾ? ನಾವು ಅಗೌರವ ತೋರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಇದುವರೆಗೂ ನಾವು ಅದು ಪಾಲನೆ ಮಾಡ್ಕೊಂಡೇ ಬಂದಿದ್ದೀವಿ. ಈ ಅಕ್ಟೋಬರ್ 2 ಅಂದ್ರೆ ಅಕ್ಟೋಬರ್ 2 ಗಾಂಧಿ ಜಯಂತಿ, ಅದರಲ್ಲೇನು ವೇರಿಯೇಷನ್ ಇಲ್ಲ. ಬಟ್ ಇಲ್ಲಿ ಎಲ್ಲೋ ಮಾಲಯ ಅಮಾವಾಸ್ಯೆ ಒಂದ್ಸಲ ವೇರಿಯೇಷನ್ ಆಗುತ್ತೆ, 1 ವೀಕ್ ಹಿಂದೆ ಮುಂದೆ ಬರುತ್ತೆ ಅಲ್ವಾ? ಈ ಬಾರಿನೇ ಈ ತರ ಬಂದಿರೋದು. ಏನೋ ಒಂದ್ ಕಡೆ ಚೇಂಜ್ ಮಾಡ್ಕೋಬಹುದಲ್ವಾ? ಆಮೇಲೆ ಸರ್ ನನ್ಗೆ ಗೊತ್ತಿರೋ ಪ್ರಕಾರ ಅದನ್ನೇನು ಇದಿಲ್ಲ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಟೈಮಲ್ಲಿ ಹೇಳಿದ್ದು, ಆಮೇಲೆ ಮದ್ಯಪಾನ ನಿಷೇಧ ಬಗ್ಗೆ ಮಾತಾಡಿದ್ದಾರೆ. ಸ್ವಾತಂತ್ರ್ಯ ಟೈಮಲ್ಲಿ ಅಹಿಂಸಾ ಮಾರ್ಗ ಅನ್ನೋದು ಸ್ವಾತಂತ್ರ್ಯ ಪಡೀಲಿಕ್ಕೆ ಅವರು ಕೋಳಿ ತಿನ್ಬೇಡಿ, ಕುರಿ ತಿನ್ಬೇಡಿ ಅಂತ ಕರೆ ಕೊಟ್ಟಿರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಅದು ಇದನ್ನ ನಾವು ಕಾಂಟ್ರವರ್ಸಿ ಮಾಡುವಂಥದ್ದು ಬೇಡ. ಅಲ್ಲಲ್ಲ, ಅವ್ರು ಕೋಳಿ ತಿನ್ನೋದು ಬೇಡ, ಕೋಳಿನ ಬ್ಯಾನ್ ಮಾಡಿ, ಮಟನ್ ಬ್ಯಾನ್ ಮಾಡಿ ಅಂತ ಹೇಳಿರಲಿಲ್ಲ, ಹೇಳಿಲ್ಲ. ಬಟ್ ಅದು ಸರ್ಕಾರಗಳು ಸರ್, ಅದು ಅಹಿಂಸಾ ಮಾರ್ಗವಾಗಿ ಸ್ವಾತಂತ್ರ್ಯ ಪಡೆಯೋಣ, ಗಲಾಟೆ ಮಾಡೋದು ಬೇಡ, ಹೊಡೆದಾಟ ಮಾಡೋದು ಬೇಡ ಅಂತ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಆ ಒಂದು ಕರೆ ಕೊಟ್ಟಿದ್ದು. ತತ್ವದ ನೆನಪಿಗಾಗಿ ಅವರ ಜಯಂತಿ ದಿವಸ ಯಾವುದೇ ರೀತಿ ಪ್ರಾಣಿನ ಅಹಿಂಸೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಬ್ಯಾನ್ ಮಾಡಬೇಕು ಸರ್. ಅವ್ರು ಹೇಳಿಲ್ಲ ಇಲ್ಲೂ. ಅಲ್ಲ, ಪ್ರಾಣಿ ವಿಷಯವಾಗಿ ಹೇಳಿರ್ಲಿಲ್ಲ. ಅಹಿಂಸಾ ಮಾರ್ಗವಾಗಿ ಸ್ವಾತಂತ್ರ್ಯ ಸರ್, ಸ್ವಾತಂತ್ರ್ಯ ಪಡೀಲಿಕ್ಕೆ ಹೊಡೆದಾಟಗಳು, ಈ ಫೈಟಿಂಗ್ಸು, ಯುದ್ಧ ಮಾಡೋದು ಬೇಡ, ಅಹಿಂಸಾ ಮಾರ್ಗವಾಗಿ ಮಾಡೋಣ ಅಂತ ಹೇಳಿದ್ದು ಅಂತ ಅನ್ಕೊಂಡಿದೀವಿ ನಾವು. ಅಹಿಂಸಾ ಮಾರ್ಗವಾಗಿ ಸ್ವಾತಂತ್ರ್ಯ ಪಡೀಲಿಕ್ಕೆ ಅಂತದ್ರಲ್ಲಿ ಅವತ್ತಿನ ದಿವಸ ಹಿಂಸೆ ಮಾಡೇ ಮಾಡ್ತಾರೆ, ಕತ್ತರಿಸ್ತಾರೆ, ಕುರಿನ ಕೋಳಿನ ಸಾಯಿಸ್ತಾರೆ. ಅಕ್ಟೋಬರ್ 2ನೇ ತಾರೀಕು ಸರ್, ಇನ್ನೊಂದು ವಿಚಾರ, ಸರ್ಕಾರ ನಿಯೋಜನೆ 24 ಅವರು ಮಾಡಬಹುದು ಅಂದ್ರೇನು ಟೈಮ್ ಕೊಟ್ಟರೆ ಬಿಸ್ನೆಸ್ಗೆ ಇದೆಲ್ಲ ಸಂಬಂಧಪಟ್ಟಿದೆ. ಒಂದೇ ತಾರೀಕು ಮುಗಿಸ್ಬೋದಲ್ಲ, ರಾತ್ರಿ ಟೈಮ್ ಇಲ್ಲ ಸರ್. ಅದು ಅಕ್ಟೋಬರ್ 2 ಅಹಿಂಸಾ ದಿನ, ಮಾಂಸ ನಿಷೇಧ ಅಂತ ಮಾಡಿರೋದು ರಾಷ್ಟ್ರೀಯ ನೀತಿ, ಅದು ರಾಜ್ಯ ನೀತಿ ಅಲ್ಲ. ಮತ್ತು ಮಹಾಲಯ ಅಮಾವಾಸ್ಯೆ ಕರ್ನಾಟಕ ಅಥವಾ ಕೆಲವೇ ರಾಜ್ಯಗಳಲ್ಲಿ ಮಾತ್ರ ಇರ್ಬೋದು, ಇಡೀ ದೇಶಕ್ಕಿಲ್ಲ. ಹೀಗಾಗಿ ಒಂದು ರಾಷ್ಟ್ರೀಯ ನೀತಿಯನ್ನು ಒಂದು ಪ್ರಾದೇಶಿಕ ಹಬ್ಬದ ಕಾರಣಕ್ಕೋಸ್ಕರ ತಡಿಬೇಕು ಅನ್ನೋದು ಇಷ್ಟು ಸೂಕ್ತ ಅನ್ನೋ ನಿಮ್ಮ ಒತ್ತಾಯ ಇಷ್ಟು ಸೂಕ್ತ? ಹೇಳಿ, ನೈತಿಕವಾಗಿ ಎಷ್ಟು ಸೂಕ್ತ? ವ್ಯಾವಹಾರಿಕವಾಗಿ ನೀವು ಮಾತಾಡ್ತೀರಾ, ಭಾವನೆಗಳ ವಿಷಯದಲ್ಲಿ ಮಾತಾಡ್ತೀರಾ, ಆದರೆ ರಾಷ್ಟ್ರೀಯ ನೀತಿ ಅದೊಂದು. ಆ ರಾಷ್ಟ್ರೀಯ ನೀತಿಯನ್ನು ಕೇವಲ ಒಂದು ಹಬ್ಬಕ್ಕೋಸ್ಕರ ಬದಲಾಯಿಸಬೇಕು ಅಂತ ಕೇಳೋದು ಎಷ್ಟು ಸೂಕ್ತ? ನಾವು ಸೂಕ್ತ ವಿಷಯದಲ್ಲಿ ಬಂದರೆ ನಾವು ಹೇಳ್ತಾ ಇದ್ದೀವಿ, ನಮಗೆ ಒಂದು ಅಟ್ಲೀಸ್ಟ್ ಇಲ್ಲಿದ ಲೋಕಲ್ ರೀಜನ್ ಒಂದು ಸಂಪ್ರದಾಯನ ಕಾಪಾಡಲಿಕ್ಕೋಸ್ಕರ ನಾವು ಕೇಳ್ತಾ ಇರೋದು. ಇದನ್ನು ನಾವು ಅದು ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದೆ ಅಲ್ವಾ? ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು. ಏನ್ ಮಾಡ್ತಾರೆ, ಮಾಂಸ ನಿಷೇಧ ಮಾಡೋದು. ಮತ್ತೆ 2-3 ಹಬ್ಬ ಬರುತ್ತೆ ನಿಮಗೆ, ಆಮೇಲೆ ಜಯಂತಿ ಬರುತ್ತೆ, ಸರ್ವೋದಯ ದಿನ, ಆಮೇಲೆ ಇದೊಂದು ಹೀಗಾಯ್ತು. ಇದೇ ತರ ಇನ್ನ ಒಂದು ವರ್ಷದಲ್ಲಿ 14-15 ದಿವಸ ಇದೇ ತರ ಮೀಟ್ಲೆಸ್ ಡೇ, ಮಾಂಸಾಹಾರ ನಿಷೇಧ ಅಂತ ಇದೆ. ಈಗ ಒಂದು ಗಾಂಧೀಜಿಯವ್ರದ್ದು ಇಡೋಣ, ಬೇರೆನೂ ಸುಮಾರಿದೆ. ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಬೇರೆ ಒಂದು ಹೈಕೋರ್ಟಲ್ಲಿ ಒಂದು ರಿಟ್ ಮಾಡೋ ಇದಿದ್ವಿ. ಸುಮಾರು ದಿನಗಳಿಗೆ ಮೀಟ್ಲೆಸ್ ಡೇ ಅಂತ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಹೋದಾಗ ಆಹಾರ ನಮ್ಮಕ್ಕೂ ಬರುತ್ತೆ. ತುಂಬಾ ದಿನ ಇವತ್ತು ಮಾಂಸ ತಿನ್ಬೇಕು